NPS OPS ನಾವು ಹೇಳಿದ್ವ. ವೋಟ್ ಫಾರ್ OPS ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿದೆ, ತೆಗೆದು ನೋಡಿ. ನೀವು ಮರ್ತಿರ್ಬೋದು, ಪ್ರಣಾಳಿಕೆ ಇಲ್ಲೆಲ್ಲ ಇದೆ. ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ವೋಟ್ ಫಾರ್ OPS ಅಂತೇಳಿ ವೋಟ್ ಹಾಕ್ಸ್ಕೊಂಡಿದ್ದೀವಿ. ನಮ್ಮ ಸರ್ಕಾರಿ ನೌಕರರು, ಅವರು ಇಡೀ ಕುಟುಂಬದವರು ಆ ವಿಚಾರದಲ್ಲಿ ವೋಟ್ ಫಾರ್ OPS ಅಂತ ಹಾಕಿದ್ದಾರೆ. ಅಧಿಕಾರ ವಹಿಸಿಕೊಂಡ 24 ಗಂಟೆಗಳಲ್ಲಿ ನಾವು NPS ಅನ್ನು ತೆಗೆದು OPS ಅನ್ನು ಜಾರಿಗೊಳಿಸ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಷಣದಲ್ಲಿ ಹೇಳಿದ್ರಿ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ರಿ. ಯಾಕೆಂದ್ರೆ ನಾವು ಪ್ರಣಾಳಿಕೆಯಲ್ಲಿ 24 ಗಂಟೆನಲ್ಲಿ ಮಾಡಿಬಿಡ್ತೀವಿ ಅದೆಲ್ಲ ಎಲ್ಲೂ ಹೇಳಿಲ್ಲ. ಭಾಷಣದಲ್ಲಿ, ರಾಜಕೀಯ ಭಾಷಣದಲ್ಲಿ ಏನೇನು ಹೇಳ್ತೀರಾ, ನೀವು ಏನೇನು ಹೇಳ್ತೀರಾ, ನಾವೇನೇನು ಹೇಳ್ತೀವಿ ಅಂತ ಎಲ್ಲ ವಿಶ್ಲೇಷಣೆ ಮಾಡೋಣ. ಅಲ್ಲೆಲ್ಲ ಭಾಷಣದಲ್ಲಿ ಏನೇನು ಮಾತಾಡಿರ್ತೀವಿ ಅಂತ ಹೇಳಿ ಬೇಕಾದ್ರೆ ಅದನ್ನು ಚರ್ಚೆ ಮಾಡೋಣವಾ? ಮತ್ತೆ ಇಲ್ಲಿ ನೀವು ಹೇಳಿ ಪ್ರಣಾಳಿಕೆ ಇದೆ ಅಂದ್ರಲ್ಲ, ಅಲ್ಲ 15 ಲಕ್ಷ ರೂಪಾಯಿ ಆಗ್ತವೆ ಹೇಳಿದ್ದಾರೆ ಸರ್. ಈಗ ಇಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಅಂತ ಹೇಳಿ 2 ಕೋಟಿ ಉದ್ಯೋಗ ಕೊಡ್ತಾರೆ ಪ್ರತಿ ವರ್ಷ ಹೇಳಿ. ಅದರ ಬಗ್ಗೆ ಮಾತಾಡಿ. ನೀವು ವಂದನಾ ನಿರ್ಣಯದ ಬಗ್ಗೆ ಸಂಪೂರ್ಣ ಮಾತಾಡುವಾಗ ನಾವು ಒಂದೇ ಒಂದು ಕ್ಷಣ ಕೂಡ ಇಂಟರ್ಫಿಯರ್ ಆಗಿಲ್ಲ. ಅಲ್ಲ, ನೀವು ಹೇಳಿ, ತೊಂದರೆ ಇಲ್ಲ, ನೀವು ಹೇಳಿ, ಆಯ್ತು, ನೀವು ಆಯ್ತು, ಅಲ್ಲ ನೀವು ಹೇಳಿ, ತೊಂದರೆ ಇಲ್ಲ. ಅಸತ್ಯ ಹೇಳಿದ್ರು ನಾವು ಸುಮ್ಮನೆ ಕೇಳಬೇಕಾ? ಉತ್ತರ ಕೊಡುವಾಗ ಅಲ್ಲ, ನೀವು ಅಸತ್ಯ ಹೇಳಿದ್ರು ಒಪ್ಕೊಂಡ್ಬಿಡ್ಬೇಕು. ಆಯ್ತು, NPS ಅಲ್ಲ ನೀವು ಹೇಳಿ, NPS ಜಾರಿಗೊಳಿಸ್ತೀವಿ ಇಂದ ಸುಳ್ಳ ಸತ್ಯನ? 24 ಗಂಟೆ ಅಂತ ಹೇಳಿದ್ವಾ? ಸುಳ್ಳ ಸತ್ಯ ಹೇಳಿ. ಸುಳ್ಳು ಅಂತ ನಾನೇ ರೀ ಬರ್ದವನು, ಪ್ರಣಾಳಿಕೆ ಬರ್ದವನು ನಾನೇ. OPS ಯಾವ ಹೌದು ಮಾಡ್ತೀವಿ ಅಂತ ಹೇಳಿದೀವಿ. 24 ಗಂಟೆಯಲ್ಲಿ ಮಾಡ್ತೀವಿ ಅಂತ ಹೇಳಿಲ್ಲ. ಆಯ್ತು, ಒಂದ್ ನಿಮಿಷ ಹೇಳಿ. ಆಯ್ತು, ಬರ್ತೀನಿ ನೋಡಿ. ನೋಡಿ, ಈ ನಾಡಿನ ನಾನು ಬಂದಾಗ ಬರಿತೀನಿ ರೀ, ಅವಕಾಶ ಸಿಕ್ಕಿದ್ರೆ ಬರಿತೀನಿ. ನಾನು ಹೇಳ್ತೀನಿ, ಬರೆಯಕ್ಕೆ ಶಕ್ತಿ ಇದೆ, ಬರಿತೀನಿ. ಬರೆಸ್ತೀವಿ ಅವರ ಕೈಯಲ್ಲಿ. ಈ ನಾಡಿನ ಸುಪ್ರೀಂ ಕೋರ್ಟಿನ ಜಡ್ಜಿಗೆ, ಚೀಫ್ ಜಸ್ಟಿಸ್ಗೆ ಇವತ್ತು OPS ಇದೆ. ಹೈಕೋರ್ಟ್ನ ಜಡ್ಜಿಗೆ OPS ಇದೆ. ನಾವು ಶಾಸಕರು, ಈ ನಾಡಿನ ಲೋಕಸಭಾ ಸದಸ್ಯರಿಗೆ OPS ಇದೆ. ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ OPS ಇದೆ. ಈ ನಾಡಿನ ಎಲ್ಲ ನಮ್ಮ ಶಾಸಕರು, ವಿಧಾನ ಸಭೆಯ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ OPS ಅನ್ವಯ ಆಗ್ತದೆ. ನಮ್ಮ ಅವಧಿ ಕೇವಲ 5 ವರ್ಷ. 5 ವರ್ಷದಲ್ಲಿ NPS ಯಾರು ಜಾರಿಗೆ ತಂದರು ಅದು ಹೇಳಿ. ನೋಡಿ, ಜಾರಿಗೆ ತಂದಿದ್ದಕ್ಕೆ ನೀವು ಅಲ್ಲಿ ಕೂತಿರೋದು, ನಾವಿಲ್ಲ ಬಂದು ವಿರೋಧ ಪಕ್ಷ ಇಲ್ಲಿ ಕೂತಿರೋದು, ಗೊತ್ತಾಯ್ತನ್ನ? ನೀವು ಬನ್ನಿ, ಮಾಡ್ತೀವಿ ಅಂತ ಹೇಳಿದಾರೆ ಯಾರ್ರಿ? ಕಟಿಬದ್ಧವಾಗಿರಿ, ಮಾತಿಗೆ ಕಟಿಬದ್ಧವಾಗಿರಿ. ಮಾತಿಗೆ ಯಾವಾಗಲೂ ಮಾಡೋದಲ್ರಿ. ಯಾಕೆ? ಏನ್ರಿ ತೊಂದ್ರೆ? ನನಗೆ ಬರ್ತಾ ಇರ್ತಕ್ಕಂಥ NPS ಅನ್ನ ತೆಗಿಬೇಕು, OPS ಜಾರಿಗೊಳಿಸ್ಬೇಕು, ಇಷ್ಟೇ ಇರ್ತಕ್ಕಂಥದ್ದು. ಅದಕ್ಕೆ ಸಮಿತಿ ಹಾಕ್ಬೇಕು, ಸಮಿತಿ ತೀರ್ಮಾನ ಹಾಕ್ಬೇಕು. ಸಮಿತಿ ಏನಕ್ಕೆ ಬೇಕು? ಕಂಡುವರ್ಸಕ್ಕ ಅಥವಾ ಮುಂದುವರ್ಸಕ್ಕ? ನಾವು ಹೇಳಿದ ಮಾತಿಗೆ ನಡ್ಕೊಳ್ಳಲ್ಲ ಅಂತ ಹೇಳಕ್ಕ? ಇದು ಈ ಕಂಡುವರ್ಸೋ ತಂತ್ರನ ಬಿಡಿ ದಯವಿಟ್ಟು. ಯಾರೂ ದಡ್ರಲ್ಲ, ಬುದ್ಧಿವಂತರಿದ್ದಾರೆ. ಕೊಟ್ಟ ಮಾತಿನಂತೆ ನಾವು ನಡ್ಕೊಂತೀವಿ, ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳೋ ವಿಚಾರನ ನೀವು ಜಾರಿಗೊಳಿಸಿ. OPS ಅನ್ನ ರಾಜ್ಯಪಾಲರು ಸ್ಕೈ ಇಸ್ ದಿ ಲಿಮಿಟ್. ರಾಜ್ಯಪಾಲರ ಭಾಷಣದಲ್ಲಿ ಸ್ಕೈ ಇಸ್ ದಿ ಲಿಮಿಟ್. ನೀವು ಹೇಳ್ಬೇಕಂದ್ರೆ ತುಂಬಾ ಹೇಳ್ಬೇಕಾಗ್ತದೆ. ಸ್ಕೈ ಇಸ್ ದಿ ಲಿಮಿಟ್. ಹಾಗಾಗಿ ನಾವು OPS ಅನ್ನ, ನನಗೆ OPS ಇದೆ. ನಾನು ಸತ್ತು ಹೋದರೆ ನನ್ನ ಹೆಂಡತಿ ಮಕ್ಕಳಿಗೆ, ಮನೆಯವರಿಗೆ OPS ಇದೆ.
30 ವರ್ಷ 40 ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ 100ಕ್ಕೆ 100 ಪಿಂಚಣಿ ಅವಶ್ಯಕತೆ, ನನ್ನ ಆರೋಗ್ಯ ದೃಷ್ಟಿ, ನನ್ನ ಒಂದು ಮಾತು ತಗೋಬೇಕು, ನನ್ನ ನೋಡ್ಕೋಬೇಕು, ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ, ನೆಮ್ಮದಿಯ ಜೀವನ ಬದುಕೋಕ್ಕೋಸ್ಕರ ಈ ಪಿಂಚಣಿ. ಈ ಸುಪ್ರೀಂ ಕೋರ್ಟ್ ಹೇಳಿದೆ, ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ. ಹಂಗಾರೆ ಮಾಶಾಸನ ಯಾಕೆ ಕೊಡ್ತಾ ಇದ್ದೀರಿ? ಇಟ್ ಈಸ್ ಅ ರೈಟ್. ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಈಸ್ ಮೈ ರೈಟ್. ಆ ರೈಟನ್ನು ಕಿತ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಔದಾರ್ಯ ಅಲ್ಲ, ಇಟ್ ಈಸ್ ನಾಟ್ ಎ ಭಿಕ್ಷೆ ಅಲ್ಲ, ಅದು ಪಿಂಚಣಿ. ಇಟ್ ಈಸ್ ಎ ರೈಟ್. ಆ ರೈಟನ್ನು ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಆ ರೈಟನ್ನು ಕೊಡಿ, ಯಾಕೆ ಕೊಡಬಾರ್ದು? ಆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಈಗ ನೋಡಿ 97 ನನಗೆ ಅಡ್ಡ ಬರ್ತಾರೆ, ಅದಕ್ಕೋಸ್ಕರ ಬೇಗ ಮುಗಿಸ್ತೀನಿ, ಏನು ಮಾಡೋಕ್ಕಲ್ಲ. ಮೇಲೆ ಅಧ್ಯಕ್ಷರು 10 ನಿಮಿಷ ಅಷ್ಟೇ. 10 ನಿಮಿಷ ಹೌದು, ಕನ್ಕ್ಲೂಡ್ ಮಾಡಿ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವರ್ಧನೆಗಾಗಿ ಹಲವಾರು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ 11/24 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಸಮಾಜ 50 ಪುರುಷ 50 ಮಹಿಳಾ ಸಾರುವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಗೌರವಿಸಲಾಯಿತು. ಇದು ನಿಮ್ಮ ರಾಜ್ಯಪಾಲರು ಓದಿರೋದು ಪುಸ್ತಕದಲ್ಲಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ, ನೀ ಮೆಟ್ಟುವ ನೆಲದ ಕರ್ನಾಟಕ, ನೀ ಮುಟ್ಟುವ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ ಅಂತ ನಮ್ಮ ದಾರ್ಶನಿಕರು ಎಲ್ಲ ಹೇಳಿದ್ದಾರೆ. ಕನ್ನಡ ಆಡಳಿತ ಭಾಷೆಯನ್ನು ಮಾಡ್ತೀವಿ, ಪ್ರತಿಯೊಂದು ಹಂತದಲ್ಲೂ ಕನ್ನಡ ಭಾಷೆ ಆಡಳಿತ ಭಾಷೆ ಆಗಬೇಕು ಅನ್ನೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ, ನಮ್ಮ ಮುಖ್ಯಮಂತ್ರಿಯವರ ಅಭಿಲಾಷೆ ಮತ್ತು ಮಹತ್ವಾಕಾಂಕ್ಷೆಯ ಇದು ಯೋಚನೆ. ಇವತ್ತು ಸಂಪೂರ್ಣವಾಗಿ ಕನ್ನಡ ಶಾಲೆಗಳನ್ನು ನೀವು ಮುಚ್ಚಿದ್ದೀರಿ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಸಂಪೂರ್ಣ ಉಳಿದಿಲ್ಲ. ಅನೇಕ ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಇವತ್ತು ಸಾವಿರಾರು ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ. ಈ ಕಾರಣ ನಾವು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕನ್ನಡ ಮೀಡಿಯಮಲ್ಲೇ ಓದಿ ಬಂದಿರ್ತಕ್ಕಂಥ. ಮತ್ತು ಕನ್ನಡ ಭಾಷೆ ಆಡಳಿತ ಭಾಷೆ ಹೇಗಾಗ್ತದೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ ಅಂತ ಹೇಳ್ಬಿಟ್ರೆ ಸಾಕ? ಇದರಲ್ಲಿ ಇದು ಸುಳ್ಳಲ್ವಾ? ಸುಳ್ಳು ಅಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ. What precautionary measurement you have taken for the running of Kannada school and strengthen the Kannada school? Please tell me ಇದರಲ್ಲಿ ಏನು ಹೇಳಿ. ಹೇಳ್ಬೋದು, ಏನು ಮಾಡೋದು? ಇಂಗ್ಲಿಷ್ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದಕ್ಕೋಸ್ಕರನೇ ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಬೇಕು ಅನ್ನೋ ವ್ಯಾಮೋಹದಿಂದ ಎಲ್ಲರ ಮಕ್ಕಳು ಕೂಡ ಕಾನ್ವೆಂಟಲ್ಲಿ ಹೋಗ್ತಾ ಇದ್ದಾರೆ. ಭಾಷೆಯ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ, ಇನ್ ದಿ ಸೊಸೈಟಿ. ಅದಕ್ಕೋಸ್ಕರ ನಮ್ಮ ಕಡೆ ಮನುಷ್ಯನ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅಂತೇಳಿ ಇಂಗ್ಲೀಷ್ ಶಾಲೆಗೆ ಹೋದು. ಆಯ್ತು, ನೀವು ಇಂಗ್ಲೀಷ್ ಕಲಿಸಿ ತಪ್ಪೇನಿದೆ? ಕನ್ಕ್ಲೂಡ್ ಮಾಡಿ. 5 ನಿಮಿಷದಲ್ಲಿ ಬೆಲ್ ಹೊಡಿತೇನೆ. ಕೊನೆ 5 ನಿಮಿಷ. ಹಂಗೆಲ್ಲ ಮಾಡಬೇಡ್ರಿ. ಕೊನೆ 5 ನಿಮಿಷ. ಹಾಗಾಗಿ ಆ ಕೆಲಸ ಮಾಡಿ. ಹಂಗೆ ಕನ್ಕ್ಲೂಡ್ ಮಾಡ್ತೀನಿ ನೋಡಿ, ಹೇಳಿ ಬಿಡ್ತೀನಿ. ಹಾಗಾಗಿ ನೋಡಿ, ಕನ್ನಡ ಶಾಲೆಗಳ ಬಗ್ಗೆ ಅದೊಂದೇ ಬಾಕಿ ಇರೋದು. ಈ ನೋಡಿ, ಅದಕ್ಕೆ ನೋಡಿ ಯಾರಿಗೂ ಕಷ್ಟ ಬಿಟ್ಟಿಲ್ಲ. ಕಷ್ಟ ಎಲ್ಲರಿಗೂ. ಶ್ರೀರಾಮನು ವನವಾಸ ಅನುಭವಿಸ್ಬೇಕಾಯ್ತು. ಅದಕ್ಕೆ ಕೃಷ್ಣನು ಪಾಪ ಅಪವಾದದಿಂದ ಬೇರೆ ಆಗಲಿಲ್ಲ, ಅಪವಾದದಿಂದ. ಹಾಗಾಗಿ ನಾವು ಅಪವಾದ ಮಾಡಿ ಏನು ತೊಂದರೆ ಇಲ್ಲ. ಬೇಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದ್ರಿ, ಕೃಷ್ಣನ ನೆನೆದಾರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಆದರೆ ಭಾದ್ರಪದ ಚೌತಿಲಿ ಆ ಕೃಷ್ಣನು ಕೂಡ ಅಪವಾದ. ಹಂಗಾಗಿ ನಾವೇನು ಅದ್ರ ಬಗ್ಗೆ ಅಪವಾದ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ ಅಂತ ನಾವು ಹೇಳೋದಿಲ್ಲ. ಅದಕ್ಕೆ ಹೇಳಿದೆ ನೋಡಿ, ನಮ್ಮ ಅಧ್ಯಕ್ಷರು ಹೇಳಿದರು, ಎದೆ ತುಂಬಿ ಹಾಡಿದೇನು ಅಂದು ನಾನು ಅಂತ ಹೇಳಿದ್ರಲ್ಲ. ಇಂದು ನಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ
ನನಗೆ ಅದುವೇ ಬಹುಮಾನ. ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಆಡುವೆನು ಮೈ ದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಹಾಗಾಗಿ ನೀವೇನು ಕಿವಿ ಮುಚ್ಕೊಂಡ್ರು ಇದು ಇಟ್ಕೊಂಡ್ರು, ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ, ಯಾರು ಕಿವಿ ಮುಚ್ಕೊಂಡ್ರು ನನಗೇನು ಚಿಂತೆ ಇಲ್ಲ ಅಂತೇಳಿ ಇದನ್ನ ಓದಿದ್ದಾರೆ. ಹಾಗಾಗಿ ಓದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ,